ಗುರು ಸಂಕ್ರಮಣ 2024 ಮಿಥುನ ರಾಶಿ. ನಿಮ್ಮ ಮಿಥುನ ರಾಶಿಗೆ 7ನೇ ಮತ್ತು 10ನೇ ಮನೆಗಳ ಅಧಿಪತಿ ಗುರು ಈ ಸಂಚಾರದ ಸಮಯದಲ್ಲಿ ನಿಮ್ಮ 12ನೇ ಮನೆಗೆ ಪ್ರವೇಶಿಸಲಿದ್ದಾರೆ. ಗುರುವಿನ ಈ ಸಾಗಣೆಯ ಪರಿಣಾಮವು ನಿಮ್ಮ 12ನೇ ಮನೆಯ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರುತ್ತದೆ. ಇದು ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಳಕ್ಕೆ ಕಾರಣವಾಗಬಹುದು. ನೀವು ಧಾರ್ಮಿಕ ಮತ್ತು ದತ್ತಿ ಚಟುವಟಿಕೆಗಳಿಗೆ ಹಣವನ್ನು ಖರ್ಚು ಮಾಡುತ್ತೀರಿ. ನೀವು ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತೀರಿ ಮತ್ತು ಹೆಚ್ಚು ತೃಪ್ತಿಕರವಾದ ಜೀವನವನ್ನು ನಡೆಸುತ್ತೀರಿ, ಏಕೆಂದರೆ ನಿಮ್ಮ ಖರ್ಚುಗಳು ವ್ಯರ್ಥವಾಗುವುದಿಲ್ಲ. ಆದರೆ ಇದು ನಿಸ್ಸಂದೇಹವಾಗಿ ನಿಮ್ಮ ಹಣಕಾಸಿನ ಹೊರೆಯನ್ನು ಹೆಚ್ಚಿಸುತ್ತದೆ, ಏಕೆಂದರೆ ನಿಮ್ಮ ವೆಚ್ಚಗಳು ಹೆಚ್ಚಾಗುತ್ತವೆ. ಗುರುವು ಬೆಳವಣಿಗೆಯ ಗ್ರಹವಾಗಿರುವುದರಿಂದ ಖರ್ಚುಗಳು ಹೆಚ್ಚಾಗುತ್ತವೆ. ಇಲ್ಲಿ ನೆಲೆಗೊಂಡಿರುವ ಗುರುವು ನಿಮ್ಮ 4ನೇ ಮನೆಯನ್ನು 5ನೇ ಅಂಶದಿಂದ, ನಿಮ್ಮ 6ನೇ ಮನೆಯನ್ನು 7ನೇ ಭಾಗದಿಂದ ಮತ್ತು ನಿಮ್ಮ 8ನೇ ಮನೆಯನ್ನು 9ನೇ ಭಾಗದಿಂದ ನೋಡುತ್ತಾನೆ. 4ನೇ ಮನೆಯಲ್ಲಿ ಗುರು ಇರುವಾಗ ನೀವು ನಿಮ್ಮ ಸಂತೋಷಕ್ಕಾಗಿ ಖರ್ಚು ಮಾಡುತ್ತೀರಿ ಮತ್ತು ನೀವು ಆ ಹಣವನ್ನು ಖರ್ಚು ಮಾಡಿದ ನಂತರ ನೀವು ತೃಪ್ತಿ ಮತ್ತು ಸಂತೋಷದಿಂದ ಇರುತ್ತೀರಿ. ದೇಶೀಯ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ತಾಯಿಯ ಆರೋಗ್ಯವು ಸುಧಾರಿಸುತ್ತದೆ ಮತ್ತು ಗುರುವಿನ ಕೃಪೆಯಿಂದ ಅವರಲ್ಲಿ ಧಾರ್ಮಿಕ ಬಯಕೆಗಳು ಬೆಳೆಯುತ್ತವೆ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಭಕ್ತಿ ಮತ್ತು ಧಾರ್ಮಿಕ ವಾತಾವರಣವನ್ನು ಉಂಟುಮಾಡುತ್ತದೆ. ನೀವು ಮನೆಯ ಅಗತ್ಯಗಳನ್ನು ನೋಡುತ್ತೀರಿ ಮತ್ತು ಅವುಗಳನ್ನು ಪೂರೈಸುತ್ತೀರಿ. ಗುರು ಬದಲಾವಣೆ 2024ರ ಪ್ರಕಾರ 6ನೇ ಮನೆಯಲ್ಲಿ ಗುರುವಿನ ಅಂಶದಿಂದಾಗಿ ನೀವು ನಿಮ್ಮ ವಿರೋಧಿಗಳನ್ನು ಮೃದುವಾಗಿ ನಿಭಾಯಿಸುತ್ತೀರಿ ಮತ್ತು ಪರಿಣಾಮವಾಗಿ ಅವರು ನಿಮ್ಮ ಅಭಿಮಾನಿಗಳಾಗುತ್ತಾರೆ. ಗುರುವು ನಿಮ್ಮ ಕೆಲಸದ ಕಾರ್ಯಕ್ಷಮತೆಯಿಂದ ಸಂತೋಷಪಡುತ್ತಾನೆ ಮತ್ತು ದೇವರ ಆಶೀರ್ವಾದದ ಪರಿಣಾಮವಾಗಿ ಸಮಸ್ಯೆಗಳು ಸಹಜವಾಗಿ ಮಾಯವಾಗುತ್ತವೆ. ನಿಮ್ಮ ಸಾಲವನ್ನು ಸಹ ಕಡಿಮೆ ಮಾಡಬಹುದು. 9ನೇ ಮನೆಯಿಂದ 8ನೇ ಮನೆಗೆ ಗುರುವಿನ ಅಂಶದಿಂದಾಗಿ ನೀವು ಧಾರ್ಮಿಕ ಚಟುವಟಿಕೆಗಳು ಮತ್ತು ಜ್ಯೋತಿಷ್ಯದಂತಹ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದುತ್ತೀರಿ. ನಿಮ್ಮ ಜೀವನದಲ್ಲಿ ನೀವು ಅವರನ್ನು ಸಹ ಸ್ವೀಕರಿಸಬಹುದು. ನೀವು ಸಂಶೋಧನಾ ವಿದ್ಯಾರ್ಥಿಯಾಗಿದ್ದರೆ ಈ ಗುರು ಸಂಚಾರ 2024 ನಿಮ್ಮ ಅಧ್ಯಯನದಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ. ಈ ಸಾಗಣೆಯ ಪರಿಣಾಮವಾಗಿ ನೀವು ವ್ಯಾಪಾರಕ್ಕಾಗಿ ಅಥವಾ ಕೆಲಸಕ್ಕಾಗಿ ವಿದೇಶಕ್ಕೆ ಪ್ರಯಾಣಿಸಲು ಸಾಧ್ಯವಾಗಬಹುದು. ನಿಮ್ಮ ಮದುವೆಯ ಬಂಧವು ಹೆಚ್ಚು ನಿಕಟ ಮತ್ತು ತೀವ್ರವಾಗಿರುತ್ತದೆ. ಗುರುಗ್ರಹವು ಅಕ್ಟೋಬರ್ 9ರಂದು ನಿಮ್ಮ 12ನೇ ಮನೆಯಲ್ಲಿ ಹಿಮ್ಮೆಟ್ಟುವಿಕೆಯನ್ನು ಪ್ರವೇಶಿಸುತ್ತದೆ. ಈ ಸಂಚಾರದ ಸಮಯದಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು, ಏಕೆಂದರೆ ಇದು ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಪರಿಹಾರ: ಗುರುವಾರದಂದು ಗುರುವಿನ ಆಶೀರ್ವಾದ ಪಡೆಯಲು ವಿದ್ಯಾರ್ಥಿಗಳಿಗೆ ಅಥವಾ ಬ್ರಾಹ್ಮಣರಿಗೆ ಅಧ್ಯಯನ ಸಾಮಗ್ರಿಗಳನ್ನು ಉಡುಗೊರೆಯಾಗಿ ನೀಡಿ.